ಅಲ್ಪಸಂಖ್ಯಾತ ಘಟಕದಲ್ಲಿ ಕೆಲವರು ಕೆಲಸ ಮಾಡ್ತಿರ್ಲಿಲ್ಲ. ಹಾಗಾಗಿ ಕೆಲಸ ಮಾಡೋದವರನ್ನ ಬದಲಾವಣೆಯನ್ನ ಮಾಡಿದ್ದೇವೆ. ಅಲ್ಪಸಂಖ್ಯಾತ ಘಟಕದ ಉಪಾಧ್ಯಕ್ಷ ಮುದಬ್ಬಿರ್ ಅಹಮದ್ ಈ ಹೇಳಿಕೆಯನ್ನು ನೀಡಿದ್ದಾರೆ. ಅಲ್ಪಸಂಖ್ಯಾತ ಘಟಕದಲ್ಲಿ ಒಂದಷ್ಟು ಗೊಂದಲ ಇತ್ತು, ಅಸಮಾಧಾನ ಇತ್ತು. ತಮಗೆ ಬೇಕಾದವರಿಗೆ ಅವಕಾಶವನ್ನ ಮಾಡಿಕೊಡಲಾಗಿದೆ, ಕೆಲವು ಸ್ಥಾನಗಳನ್ನ ಭರ್ತಿಯೇ ಮಾಡಿಲ್ಲ ಅನ್ನುವಂಥ ಒಂದಷ್ಟು ಅಸಮಾಧಾನಗಳು ಇತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಅವರು ಈ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಹೈಕಮಾಂಡ್ ಒಪ್ಪಿಗೆ ಪಡೆದು ಅಲ್ಪಸಂಖ್ಯಾತ ಘಟಕದಲ್ಲಿ ನೇಮಕ ಮಾಡಲಾಗಿದೆ. ಉಳಿದ ಜಿಲ್ಲೆಗಳಿಗೂ ಆದಷ್ಟು ಬೇಗ ಅಧ್ಯಕ್ಷರ ನೇಮಕ ಮಾಡ್ತೇವೆ. ಜಿಲ್ಲಾ ಉಸ್ತುವಾರಿ MLA ಪಕ್ಷದ ನಾಯಕರಿಂದ ಮಾಹಿತಿಯನ್ನ ಪಡೆದು ಆಮೇಲೆ ನೇಮಕ ಮಾಡ್ತೀವಿ. ಬಹಳಷ್ಟು ಹಿಂದಿನಿಂದ ಅಧ್ಯಕ್ಷರಾಗಿದ್ದವರನ್ನ ಕೈ ಬಿಟ್ಟಿದ್ದೇವೆ ಅಷ್ಟೇ ಅಂತ ಅಲ್ಪಸಂಖ್ಯಾತ ಘಟಕದ ಉಪಾಧ್ಯಕ್ಷ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಇದು ಒಂದು ಕಾಂಗ್ರೆಸ್ ಪಾರ್ಟಿದು ಒಂದು ಡಿಪಾರ್ಟ್ಮೆಂಟ್. ಇದು ನಾವು ಆರ್ಬಿಟ್ರಲ್ ಡಿಸಿಷನ್ ನಾವು ತಗೊಳ್ಳೋಕ್ಕಾಗಲ್ಲ. ಇದು ಕಮಿಟಿ ಡಿಸಾಲ್ವ್ ಆಗಿರೋದು ಡಿಸೆಂಬರ್ 15ಗೆ. ಇದು ಡಿಸಾಲ್ವ್ ಆಗಿರೋದು ಕಮಿಟಿ ಬಂದುಬಿಟ್ಟು ನಾವು ಮಾಡಿಲ್ಲ, ನಮ್ಮ ರಾಜ್ಯಾಧ್ಯಕ್ಷರು ಮಾಡಿಲ್ಲ, ಮಾಡಿರೋದು ನಮ್ಮ ಹೈಕಮಾಂಡು ಕೇಂದ್ರ ಅಧ್ಯಕ್ಷರು ನಮ್ಮ ಕೇಂದ್ರ ಅಧ್ಯಕ್ಷರು ಇಮ್ರಾನ್ ಪ್ರತಾಪ್ ಗಡಿ ಅವ್ರು ಮಾಡಿರೋದು. ಅವ್ರು ಮಾಡಾದ್ಮೇಲೆ ನಮ್ಮ ರಾಜ್ಯಾಧ್ಯಕ್ಷರಿಗೆ ಏನು ಮಾಡಬೇಕಿತ್ತು ಅದು ಮಾಡಿದ್ದಾರೆ. ಎಲ್ಲ ಜಿಲ್ಲಾ MLA ಅವ್ರಿಗೆ ಮತ್ತು ಡಿಸ್ಟ್ರಿಕ್ಟ್ ಮಿನಿಸ್ಟರ್ಸ್ ಅವ್ರಿಗೆ, ನಮ್ಮ ವರ್ಕಿಂಗ್ ಪ್ರೆಸಿಡೆಂಟ್ ಅವ್ರಿಗೆ ಎಲ್ಲ ಕೇಳಿ ಅವ್ರ ಕಡೆಯಿಂದ ರೆಕಮೆಂಡೇಷನ್ ಪ್ರಕಾರನೇ ನಾವು ಅನೌನ್ಸ್ಮೆಂಟ್ ಮಾಡೋದು. ಈ ಥರ ರೆಕಮೆಂಡೇಷನ್ನು ಬರ್ತದೆ. ಈ ಥರ ರೆಕಮೆಂಡೇಷನ್ ಬಂದಾದಮೇಲೆ ಯಾರ್ಯಾರು ರೆಕಮೆಂಡ್ ಮಾಡಿದ್ದಾರೆ, ಏನೇನು ಅಧ್ಯಕ್ಷರಿಗೆ ಅಂತ ಡಿಸ್ಟ್ರಿಕ್ಟ್ ಚೇರ್ಮನ್ಗೆ ಆ ರೆಕಮೆಂಡೇಷನ್ ಪ್ರಕಾರ ರೆಕಮೆಂಡೇಷನ್ ತೊಗೊಂಬಿಟ್ಟು ನಾವು ಕೇಂದ್ರಕ್ಕೆ ಕಳಿಸಿ ಅಲ್ಲಿಂದ ಅಪ್ರೂವಲ್ ತೊಗೊಂಬಿಟ್ಟು ಅನೌನ್ಸ್ಮೆಂಟ್ ಮಾಡಿರೋದು. 10ಗೆ ಅಪ್ರೂವಲ್ ಆಗಿದೆ ಮತ್ತು ರಾಜ್ಯ ನಮ್ಮದು ಸ್ಟೇಟ್ ಕಮಿಟಿನೂ ಅನೌನ್ಸ್ ಆಗಿದೆ. ಓಕೆ, ಫಸ್ಟ್ ಲಿಸ್ಟ್ ಅನೌನ್ಸ್ ಆಗಿದೆ. ನೆಕ್ಸ್ಟ್ ಬಂದುಬಿಟ್ಟು ಇನ್ನೂ 12 ಜನಗೆ ನಾವು ರೆಕಮೆಂಡೇಷನ್ ತೊಗೊಂಬಿಟ್ಟು ನಾವು ತಲುಪಿಸಿದ್ದೀವಿ. ನಾವು ನಮ್ಮದು ಡೆಲ್ಲಿಗೆ ಕಳಿಸಿದ್ದೀವಿ, ಅಲ್ಲಿಂದ ಅಪ್ರೂವಲ್ ಬರಬೇಕು. ಏನೋ 1 ದಿವಸ 2 ದಿವಸದಲ್ಲಿ ಬರ್ಬೋದು. ಇವತ್ತು ಬಂದ ಕೂಡಲೇ ನಾವು ಅನೌನ್ಸ್ಮೆಂಟ್ ಮಾಡ್ತೀವಿ. ಮಿಕ್ಕಿದ್ದು 8-10 ಉಳಿತದೆ. ಅದು ಆಲ್ರೆಡಿ ನಾವು ಅವ್ರಿಗೆ ರಿಮೈಂಡರ್ಸ್ ಕಳಿಸಿದ್ವಿ. ಮಾನ್ಯ ಶ್ರೀಮತಿ ಜಿನಲ್ ಗಾಲಾಜಿ ಅವರು ಖುದ್ದಾಗಿ ಬಂದು ಇಲ್ಲಿ 2 ದಿವಸ ಸಭೆಯನ್ನು ನಡೆಸಿ ಎಲ್ಲ 174 ಪದಾಧಿಕಾರಿಗಳನ್ನು ಅವರು ಭೇಟಿಯಾಗಿ ಯಾರು ಕೆಲಸ ಮಾಡ್ತಾ ಇದ್ದಾರೆ, ಯಾರು ನಿಷ್ಕ್ರಿಯವಾಗಿದ್ದಾರೆ, ಯಾರು ಸಂಘಟನಾತ್ಮಕ ಕೆಲಸದಲ್ಲಿ ಸರಿಯಾಗಿ ಪರ್ಫಾರ್ಮೆನ್ಸ್ ತೋರಿಸ್ತಾ ಇಲ್ಲ ಅನ್ನೋದನ್ನು ಎಲ್ಲ ಅವರು ಒಂದು ರಿಪೋರ್ಟನ್ನು ತೆಗೆದುಕೊಂಡು ಹೋಗಿ ಅದು ಅವರು ಮಾನ್ಯ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಇಮ್ರಾನ್ ಪ್ರತಾಪ್ ಗಡಿ ಅವರಿಗೆ ತಲುಪಿಸಿದ್ದಾರೆ. ಆ ಹಿನ್ನೆಲೆಯಲ್ಲಿ ಸ್ವಲ್ಪ ಹೆಸರುಗಳನ್ನು ಅವರು ಕೈ ಬಿಟ್ಟಿದ್ದಾರೆ. ಸ್ವಲ್ಪ ಹೆಸರುಗಳು ಇಲ್ಲಿ ಮಾನ್ಯ ಅಧ್ಯಕ್ಷರು ಯಾರ್ಯಾರು ಪರ್ಫಾರ್ಮೆನ್ಸ್ ಚೆನ್ನಾಗಿಲ್ಲ ಅವ್ರನ್ನ ನಾವು ಕೈ ಬಿಡಲೇಬೇಕಾಗತ್ತೆ. ಯಾಕೆಂದರೆ ಅಲ್ಪಸಂಖ್ಯಾತ ಘಟಕವನ್ನು ಪುನಶ್ಚೇತನಗೊಳಿಸೋದ್ರ ಜೊತೆಯಲ್ಲಿ, ಯಾಕಂದರೆ ಮಾನ್ಯ ರಾಜ್ಯಾಧ್ಯಕ್ಷರಾದಂತಹ ಅಬ್ದುಲ್ ಜಬ್ಬಾರ್ ಸಾಹೇಬರು ಭಾಳ ಅಪಾರವಾದಂತಹ ಅನುಭವ ಉಳ್ಳವರಂತಹ ಒಬ್ಬ ರಾಜಕಾರಣಿ. ಸುಮಾರು 15 ವರ್ಷಗಳ ದಾವಣಗೆರೆಯ ಜಿಲ್ಲಾಧ್ಯಕ್ಷರಾಗಿ ಕೆಲಸವನ್ನು ಮಾಡಿದ್ದಾರೆ. ಅದರ ಜೊತೆಯಲ್ಲಿ ಮೇಲ್ಮನೆ ಸದಸ್ಯನಾಗಿ, ವಿಧಾನ ಪರಿಷತ್ನ ಸದಸ್ಯನಾಗಿ ಸುಮಾರು 15 ವರ್ಷಗಳ ಆಡಳಿತಾತ್ಮಕವಾದಂಥ ಒಂದು ಅನುಭವವೂ ಇದೆ, ಸಂಘಟನಾತ್ಮಕವಾದಂಥ ಒಂದು ಅನುಭವವೂ ಇದೆ. ಸೊ ಅವರ ಒಂದು ನೇತೃತ್ವದಲ್ಲಿ ಇಡೀ ರಾಜ್ಯದಲ್ಲಿ ಅವರು ಪ್ರವಾಸ ಮಾಡಿ ಒಂದು ಹಲವು ದಿಕ್ಕಿನಲ್ಲಿ ಹರಿದುದಂಥ ನಮ್ಮ ಅಲ್ಪಸಂಖ್ಯಾತ ಸಮುದಾಯವನ್ನು ಒಂದು ವೇದಿಕೆಗೆ ತರೋದರಲ್ಲಿ ಭಾಳ ಶ್ರಮವನ್ನು ವಹಿಸಿದ್ದಾರೆ. ಸುಮಾರು 50% 50ರಿಂದ ಹಿಡಿದು 15%